ನಮಸ್ಕಾರ. ಪ್ರಜಾಧ್ವನಿ ಟಿವಿ ವಿಶೇಷ ತನಿಖಾ ವರದಿಗೆ ಸ್ವಾಗತ. ಮಕ್ಕಳ ಸುರಕ್ಷತೆಯ ವಿಷಯದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಗೆ ಇಲ್ಲಿದೆ ಒಂದು ಆಘಾತಕಾರಿ ಸಾಕ್ಷಿ. ಶಿಕ್ಷಣ ಇಲಾಖೆಯ ರೇಡಿಯಂಟ್ ಸ್ಕ್ಯಾಮ್ ಸಾಕ್ಷಿ ಸಮೇತ ದೂರು ಬಿದ್ದರೂ ಕ್ರಮ ಇಲ್ವಾ? ರಾಜಧಾನಿ ಬೆಂಗಳೂರಿನ ನಾಗದೇವರಹಳ್ಳಿಯಲ್ಲಿರುವ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ ಎನ್ನುವ ಖಾಸಗಿ ಶಾಲೆ ಶಾಲಾ ಶಿಕ್ಷಣ ಕಾಯ್ದೆಯ ಎಲ್ಲಾ ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಇನ್ನೂ ಪೂರ್ಣಗೊಳ್ಳದ ಐರನ್ ಬಾರ್ಗಳು ಹಾಗೂ ಸಿಮೆಂಟ್ ಸಾಮಗ್ರಿಗಳು ರಸ್ತೆಯಲ್ಲಿಯೇ ಚೆಲ್ಲಿ ಬಿದ್ದಿರುವ ಅರ್ಧಂಬರ್ಧ ನಿರ್ಮಾಣ ಹಂತದ ಕಟ್ಟಡದಲ್ಲೇ ಶಾಲೆ ನಡೆಸಲು ಅನುಮತಿ ನೀಡಲಾಗಿದೆ. ಕಟ್ಟಡವೇ ಪೂರ್ಣಗೊಳ್ಳದಿದ್ದರೂ ಎನ್ಒಸಿ ಪ್ರಮಾಣ ಪತ್ರ ಸಿಕ್ಕಿದ್ದು ಹೇಗೆ? ಇಲ್ಲಿದೆ ನೋಡಿ ಪ್ರಜಾಧ್ವನಿ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಿಯಮ ಗಾಳಿಗೆ ತೂರಿ ಶಾಲೆಗೆ ಅನುಮತಿ. ನಿರ್ಮಾಣ ಹಂತದ ಕಟ್ಟಡದಲ್ಲೇ ಶಾಲೆ ಪ್ರಾರಂಭ. ರೇಡಿಯಂಟ್ ಗ್ಲೋಬಲ್ ಅಕ್ರಮ, ಅಧಿಕಾರಿಗಳು ಶಾಮೀಲು. ಅಮಾನ್ಯ ಎನ್ಒಸಿ ನೀಡಿ ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ. ದಾಖಲೆ ಸಮೇತ ದೂರು ನೀಡಿದ್ರು ಅಧಿಕಾರಿಗಳು ಸೈಲೆಂಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜ್ಞಾನಭಾರತಿ ಬಿಡಿಎ ಲೇಔಟ್ನಲ್ಲಿರುವ ನಾಗದೇವರಹಳ್ಳಿ ಜಾಗ ಸಂಖ್ಯೆ 10 ಮತ್ತು 11ರಲ್ಲಿ ತಲೆ ಎತ್ತುತ್ತಿರುವ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿಯ ದೃಶ್ಯಗಳಿವೆ. ಶಾಲೆಯ ಹೊರಭಾಗದಲ್ಲಿ ಇಟ್ಟಿಗೆ, ಜಲ್ಲಿ ಹಾಗೂ ಅಪಾಯಕಾರಿ ನಿರ್ಮಾಣ ಸಾಮಗ್ರಿಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿವೆ. 3ನೇ ಮಹಡಿಯ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಆದರೂ ಇಂತಹ ಅಪಾಯಕಾರಿ ಪರಿಸರದಲ್ಲೇ ತರಗತಿಗಳನ್ನ ಪ್ರಾರಂಭಿಸಲು ಉಪನಿರ್ದೇಶಕರ ಕಚೇರಿಯಿಂದ ಅನುಮತಿ ದೊರೆತಿದೆ. ನಾಳೆ ದಿನ ಸಣ್ಣ ಪ್ರಮಾಣದ ದುರಂತ ಸಂಭವಿಸಿದ್ರೂ ಕೂಡ ಕಾಂಪೌಂಡ್ ಒಳಗಿರುವ ಮುದ್ದಾದ ಪುಟಾಣಿ ಮಕ್ಕಳ ಗತಿಯೇನು ಎನ್ನುವ ಆತಂಕ ಹೆತ್ತವರಲ್ಲಿ ಮೂಡಿದೆ. ಈ ಗಂಭೀರ ಉಲ್ಲಂಘನೆಯನ್ನ ಖಂಡಿಸಿ ಪ್ರಜಾಧ್ವನಿ ಟಿವಿ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಹಾಗೂ ಬಿಇಒ ಡಿಡಿಪಿಐ ಅಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿದೆ. ಈ ದೂರಿನಲ್ಲಿ ಪ್ರಮುಖವಾಗಿ 3 ಉಲ್ಲಂಘನೆಗಳನ್ನ ಎತ್ತಿ ಹಿಡಿಯಲಾಗಿದೆ. ವಿಸ್ತೀರ್ಣದ ಕೊರತೆ. ಶಾಲಾ ಇಲಾಖೆಯ ನಿಯಮದಂತೆ ಇರಬೇಕಾದ ಕನಿಷ್ಠ ಆಟದ ಮೈದಾನ ಹಾಗೂ ಕಟ್ಟಡ ವಿಸ್ತೀರ್ಣ ಇಲ್ಲಿಲ್ಲ. ಶಿಕ್ಷಣ ಕಾಯ್ದೆ ಉಲ್ಲಂಘನೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಸೆಕ್ಷನ್ 30 ಮತ್ತು 31ರ ಪ್ರಕಾರ ಮೂಲಭೂತ ಸೌಕರ್ಯಗಳಿಲ್ಲದ ಸಂಸ್ಥೆಗೆ ಮಾನ್ಯತೆ ನೀಡುವಂತಿಲ್ಲ. ಅನಧಿಕೃತ ಎನ್ಒಸಿ. ನಿರ್ಮಾಣ ಹಂತದ ಕಟ್ಟಡಕ್ಕೆ ಸಕ್ಷಮ ಪ್ರಾಧಿಕಾರಗಳು ನೀಡಿರುವ ಎನ್ಒಸಿಗಳು ಸಂಪೂರ್ಣವಾಗಿ ನಿಯಮಬಾಹಿರವಾಗಿವೆ. ದೂರು ನೀಡಿ ದಿನಗಳು ಕಳೆದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೂ ಮುಂದಾಗಿಲ್ಲ. ನಿಯಮ ಪೂರೈಸಿದ ಕಟ್ಟಡಕ್ಕೆ ಉಪನಿರ್ದೇಶಕರ ಕಚೇರಿಯಿಂದ ಅನುಮತಿ ಸಿಕ್ಕಿದ್ದು ಹೇಗೆ? ಬಿಡಿಎ ಮತ್ತು ಜಿಬಿಎ ನಿಯಮ ಮೀರಿ ಕಿರಿದಾದ ಜಾಗದಲ್ಲಿ ಮಂಜೂರಾತಿ ಕೊಟ್ಟಿದ್ದು ಯಾರು? ಶಾಲಾ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಡುವೆ ಅಕ್ರಮ ವಹಿವಾಟು ನಡೆದಿದೆಯೇ? ಮಕ್ಕಳ ಜೀವ ರಕ್ಷಣೆ ಸರ್ಕಾರದ ಹೊಣೆ. ನಿಯಮ ಗಾಳಿಗೆ ತೂರಿದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ತನಿಖೆಯಾಗಬೇಕು. ನಿಯಮ ಬಾಹಿರವಾಗಿ ಅನುಮತಿ ಪಡೆದಿರುವ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿಯ ಅಕ್ರಮ ಅನುಮತಿಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಹಾಗೂ ಸಾಥ್ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಪ್ರಜಾಧ್ವನಿ ಟಿವಿಯ ಸ್ಪಷ್ಟ ಒತ್ತಾಯವಾಗಿದೆ. ನಿರಂತರ ಸುದ್ದಿ ಹಾಗೂ ತನಿಖಾ ವರದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ, ಜನಸಾಮಾನ್ಯರ ಧ್ವನಿ.